ಮುಂದೆ ಕರ್ಕರಾಶಿ. ಕರ್ಕರಾಶಿಗೂ ಕೂಡ ರಾಹುವಿನ ದೋಷ ಇದೆ. ಅಷ್ಟಮದಲ್ಲಿ ರಾಹು, 9ನೇ ಮನೆಯಲ್ಲಿ ಶನಿ, ವ್ಯಯದಲ್ಲಿ ಗುರುವಿನ ಸಂಚಾರ. ಕುಜ ದೋಷವು ಇದ್ದು ಪರಿಹಾರ ಆಗುತ್ತೆ. ದ್ವಿತೀಯದಲ್ಲಿ ಕುಜನು ಹೋಗ್ತಕ್ಕಂಥದ್ದು, ಕುಜ ದೋಷ ಪರಿಹಾರ ಆಗ್ತದೆ. ಕೆಲವರಿಗೆ ಈಗಾಗಲೇ ಮದುವೆ ಇತ್ಯಾದಿ ಶುಭ ಕಾರ್ಯಗಳಿಗೆ ಸಂಕಲ್ಪ ಮಾಡಿರ್ತಕ್ಕಂಥವರು ಈ ವರ್ಷ ನೆರವೇರ್ತದೆ. ಕರ್ಕರಾಶಿಯವರಿಗೆ ಗುರುಬಲ ಇಲ್ಲದೇ ಹೋದರೂ ಕೂಡ ಅದೆಲ್ಲ ಯೋಗಗಳು ನೆರವೇರ್ತದೆ ಕೆಲವರಿಗೆ. ಹಾಗಾಗಿ ಕುಜದೋಷ ಪರಿಹಾರ. ಶನಿ ಮತ್ತು ರಾಹುಗಳ ದೋಷ ಉಂಟು. ಕೆಲಸ ಕಾರ್ಯಗಳಿಗೆ ನೀವು ಇನ್ನೂ ಹೆಚ್ಚು ತೊಡಕೊಳ್ಬೇಕಾಗತ್ತೆ, ಇನ್ನೂ ಹೆಚ್ಚು ಪ್ರಯತ್ನ ಹಾಕಬೇಕಾಗತ್ತೆ. ಜೂನ್ ಜುಲೈ ನಂತರ ನಿಮ್ಮ ಪ್ರಯತ್ನಗಳಿಗೆ ಹೆಚ್ಚಿನ ಫಲವನ್ನು ನೀವು ಪಡಿತೀರಿ. ಕರ್ಕರಾಶಿಯವರಿಗೆ ರಾಹುವಿನ ದೋಷ, ಶನಿಯ ದೋಷ, ಗುರುಬಲ ಇಲ್ಲದೇ ಇರತಕ್ಕಂತಹ ವರ್ಷ, ಇದೆಲ್ಲ ಇರೋದರಿಂದ ಹೆಚ್ಚು ಶ್ರೀ ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ನೀವಿರೋ ಊರಲ್ಲಿ ಇಲ್ಲದೆ ಹೋದರೆ ದತ್ತಾತ್ರೇಯ ಸ್ವಾಮಿಯ ಫೋಟೋವನ್ನು ಇಟ್ಟುಕೊಂಡು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಫೋಟೋವನ್ನು ಇಟ್ಟುಕೊಂಡು ಅವರ ನಾಮಸ್ಮರಣೆ, ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು ಮತ್ತು ಉದ್ದು ಅಥವಾ ಕಡಲೆಕಾಳಿನ ಸ್ವಲ್ಪ ನೈವೇದ್ಯವನ್ನು ಗುಗ್ಗರಿ ಅಥವಾ ಕೋಸಂಬರಿಯನ್ನು ಥರ ಮಾಡಿ ಅದನ್ನು ನೈವೇದ್ಯವಾಗಿಟ್ಟು ಒಂದು ಸ್ವಲ್ಪ ಪಕ್ಷಿಗಳಿಗೆ ಕೊಡ್ತಕ್ಕಂಥದ್ದು. ಈ ರೀತಿಯ ಒಂದು ಮಾಡಿದರೆ ಕರ್ಕರಾಶಿಯವರಿಗೆ ಈ ಕುಜದೋಷ, ರಾಹುದೋಷ ಅಥವಾ ಗುರುವಿನ ಬಲ ಇಲ್ಲದೆ ಇರತಕ್ಕಂಥದ್ದು, ಗುರುದೋಷ ಅದನ್ನು ಮತ್ತು ಗೋಪೂಜೆಯನ್ನು ಮಾಡೋದರಿಂದ ಗುರುಗ್ರಹದ ಅನುಕೂಲ ಆಗ್ತದೆ. ಕರ್ಕರಾಶಿಯವರಿಗೆ ವಿಶೇಷವಾಗಿ ಸ್ತ್ರೀಯರು ಹೆಚ್ಚು ಈ ಸೇವೆಗಳನ್ನು ಮಾಡೋದರಿಂದ ಬಹಳ ಒಳ್ಳೆಯದು ಕುಟುಂಬದವರಿಗೆ. ಕುಟುಂಬದಲ್ಲಿ ಇರ್ತಕ್ಕಂಥ ಕೆಲವೆಲ್ಲ ಆಭಿಚಾರ ದೋಷಗಳೆಲ್ಲ ಇರ್ತದೆ, ಅದೆಲ್ಲ ಪಾಪ ಯಾರಿಗೇನು ಮಾಡಲಿಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಅವರು ಈ ದತ್ತಾತ್ರೇಯ ಸ್ವಾಮಿಯನ್ನು, ಗುರು ರಾಘವೇಂದ್ರ ಸ್ವಾಮಿಗಳನ್ನು, ಗೋಪೂಜೆಯನ್ನು ವಿಶೇಷವಾಗಿ ವಾರಕ್ಕೆ ಒಮ್ಮೆ ಗುರುವಾರವೋ ಭಾನುವಾರವೋ ನೋಡಿಕೊಂಡು ಭಕ್ತಿಯಿಂದ ಮಾಡೋದರಿಂದ, ಗುರು ಚರಿತ್ರೆಯನ್ನು ಯಾರಿಗೆ ಓದೋಕ್ಕೆ ಬರ್ತದೆ ಅದನ್ನು ಅವರ ಹತ್ರ ಕಲ್ತ್ಕೊಂಡು ಹೇಗೆ ಮಾಡಬೇಕು ಅಂತಂತ ಅದನ್ನು ಮಾಡೋದರಿಂದ ಬಹಳಷ್ಟು ಸತ್ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಬರ್ತದೆ ಅಂತ.